ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾದಂಥ ಮಾಹಿತಿಯನ್ನು ಹೇಳಲಾಗುವುದು. ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂಥ 15,000 ಶಿಕ್ಷಕರ ಒಂದು ನೇಮಕಾತಿಯ ಆಯ್ಕೆ ಪ್ರಕ್ರಿಯೆ ವಿಧಾನ ಯಾವ ರೀತಿ ಇದೆ ಅನ್ನೋದನ್ನು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. ಅದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಪ್ರಾಥಮಿಕ ಮತ್ತು GPSTR HSTR ಈ ಒಂದು ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಸರ್ಕಾರ ಫೈನಲ್ ಆಗಿ ಏನಪ್ಪ ಅಂದರೆ ಗೆಜೆಟನ್ನು ಹೊರಡಿಸಿದೆ. ಯಾವ ರೀತಿ ನೇಮಕಾತಿ ಪ್ರಕ್ರಿಯೆ ಇರುತ್ತೆ, ಯಾವೆಲ್ಲ ವಿಷಯಗಳಿರುತ್ತೆ, ಯಾವ ರೀತಿ ಪತ್ರಿಕೆಗಳಿರುತ್ತೆ ಮತ್ತು ವಿದ್ಯಾರ್ಹತೆ ಏನು ಅನ್ನೋದನ್ನು ಈ ನಿನ್ನೆ ದಿವಸ ಗೆಜೆಟ್ನಲ್ಲಿ ಕರ್ನಾಟಕ ಸರ್ಕಾರದ ಒಂದು ಗೆಜೆಟ್ನಲ್ಲಿ ಪ್ರಕಟವಾಗಿದೆ. ಅದರ ಒಂದು ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 1ರಿಂದ 5ನೇ ತರಗತಿಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ತಗೊಳ್ತಾರೆ. ಅದೇ ರೀತಿಯಾಗಿ TETಯಲ್ಲಿ 20% ಇರುತ್ತೆ. PUCಯಲ್ಲಿ 8% ತಗೊಳ್ತಾರೆ. ಮತ್ತು D.Ed ಇದರಲ್ಲಿ 2%, ಟೋಟಲ್ ಆಗಿ 100%ಗೆ ತಗೊಳ್ತಾರೆ. ಇಲ್ಲಿ 70% CETಯಲ್ಲಿ ತೆಗೆದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಮತ್ತೆ GPSTR ನೋಡೋದಾದರೆ ಇಲ್ಲಿ 6ರಿಂದ 8ನೇ ತರಗತಿಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 70% ತಗೊಳ್ತಾರೆ. ಅದೇ ರೀತಿ TET ಸೆಕೆಂಡ್ ಪತ್ರಿಕೆ ಆಗಿರಬೇಕು, ಅದರಲ್ಲಿ 20% ಅದನ್ನು ತಗೊಳ್ತಾರೆ. ಮತ್ತು ಪದವಿಯಲ್ಲಿ 8% ಮತ್ತು B.Edಲ್ಲಿ 2%, ಟೋಟಲ್ ಆಗಿ ಇದು ಕೂಡ 100% ಮಾಡ್ತಾರೆ. ಅದರ ಜೊತೆಗೆ ಗಣಕ ವಿಜ್ಞಾನ ಶಿಕ್ಷಕರು ನೋಡೋದಾದರೆ CETಯಲ್ಲಿ 85 ಮತ್ತು ನಿಗದಿಪಡಿಸಿದ ಪಡೆದ ಅಂಕಗಳು 15. ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನೋಡೋದಾದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CETಯಲ್ಲಿ 85 ತಗೊಳ್ತಾರೆ. ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13 ಮತ್ತು B.Edನ್ನು 2%, ಟೋಟಲ್ ಆಗಿ 100%ಅನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರು ಗ್ರೇಡ್ 1ನಲ್ಲಿ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85% ತಗೊಳ್ತಾರೆ. ಪದವಿ ಪರೀಕ್ಷೆಯಲ್ಲಿ 13% ಮತ್ತು ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ 2%. ಒಟ್ಟಾರೆ ಇಷ್ಟು ಈ ರೀತಿಯಾಗಿ ಇಲ್ಲಿ ನಿಮ್ಮ ಒಂದು ಪರ್ಸೆಂಟೇಜನ್ನು ಲೆಕ್ಕ ಹಾಕಲಾಗುತ್ತೆ. ಇಲ್ಲಿ ವಯೋಮಿತಿ ನೋಡೋದಾದರೆ ಪರಿಶಿಷ್ಟ ಜಾತಿ SC/ST ಪ್ರವರ್ಗವನ್ನು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 45 ವರ್ಷಗಳು. ನಂತರ 2A 2B 3A 3B ಇವರಿಗೆ 43 ಇದೆ. ಸಾಮಾನ್ಯ ಅರ್ಹತೆ 40 ವರ್ಷಗಳು ಮಾಡಲಾಗಿದೆ. ನಂತರ ಇಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ವಿದ್ಯಾರ್ಹತೆ ನೋಡೋದಾದರೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 1ರಿಂದ 5ನೇ ತರಗತಿ ಇವರಿಗೆ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮಿನೇಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಆಗಿರಬೇಕು ಅಂತ ಕೇಳಿದ್ದಾರೆ. ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮಿನೇಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಪಡೆದವರಿಗೂ ಅವಕಾಶ ಇದೆ. D.Ed PUC ಮತ್ತು TET ಈ 3 ಕಂಪಲ್ಸರಿ ಆಗಿರಲೇಬೇಕು. ನಂತರ ದೈಹಿಕ ಶಿಕ್ಷಕರು ಗ್ರೇಡ್ 2 ಇವರಿಗೂ ಕೂಡ ವಿದ್ಯಾರ್ಹತೆ ನೋಡೋದಾದರೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಗ್ರೇಡ್ 2 ಹುದ್ದೆಗೆ ಇಲ್ಲಿ PUCಯನ್ನು 50 ಅಂಕಗಳು 50%ನೊಂದಿಗೆ ಪಾಸಾಗಿರಬೇಕು. ಮತ್ತು ಅದರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ CPED ಅಂತ ಬರುತ್ತೆ, ಅದನ್ನು ಮಾಡಿರಬೇಕು. ಅದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ಇವರ ಒಂದು ವಿದ್ಯಾರ್ಹತೆ ನೋಡೋದಾದರೆ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಎಲಿಮಿನೇಟರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮಾ ಆಗಿರಬೇಕು. D.Edನವರಿಗೂ ಅವಕಾಶ ಇದೆ. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ, ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ BA ಪದವಿಯಲ್ಲಿ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು, ಇವರಿಗೂ ಅವಕಾಶ ಕೊಟ್ಟಿದ್ದಾರೆ. ನಂತರ PUCಯಲ್ಲಿ ಕನಿಷ್ಠ 50% ಅಂಕಗಳು ಮತ್ತು ಎಲಿಮಿನೇಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಈ ಎಲ್ಲ ಕೋರ್ಸನ್ನು ಮಾಡಿರಬೇಕಾಗುತ್ತೆ. ಅದರ ಜೊತೆಗೆ ಕಂಪಲ್ಸರಿಯಾಗಿ ಏನಾಗಿರಬೇಕಪ್ಪ ಅಂದರೆ TET ಪಾಸ್ ಆಗಿರಬೇಕು. TET ಕೂಡ 20% ತಗೊಳ್ತಾರೆ. ಹಾಗಾಗಿ TET ಕಂಪಲ್ಸರಿ 2ನೇ ಪೇಪರ್ ಪಾಸ್ ಆಗಿರಬೇಕು. ಪ್ರಾಥಮಿಕ ಶಿಕ್ಷಕರಿಗೆ 1ನೇ ಪೇಪರ್ ಫಸ್ಟ್ ಪೇಪರ್, GPSTRಗೆ ಸೆಕೆಂಡ್ ಪೇಪರ್ ಪಾಸ್ ಆಗಿರಬೇಕು.
ಮತ್ತು ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪ್ರವರ್ಗ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ಅಂಗವಿಕಲ ಮತ್ತು ಅವರಿಗೂ ಕೂಡ ಪದವಿ ಮತ್ತು PUCಯಲ್ಲಿ ಕನಿಷ್ಠ 45% ಅಂಕಗಳು ಪಡೆದಿದ್ರೆ ಸಾಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಮತ್ತು ಪದವಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿಲ್ಲ, ಅಂದರೆ ನೀವು ಕನ್ನಡ ಟೀಚರ್ ಆಗಿದ್ದಲ್ಲಿ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆಯ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸಿ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೊಂದು ವಿಷಯವನ್ನು ಐಚ್ಛಿಕವಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಇರಬೇಕು. ಇಲ್ಲಿ ಕೊಟ್ಟಿರುವಂಥ ಐಚ್ಛಿಕ ವಿಷಯಗಳಲ್ಲಿ ಕನ್ನಡ ಇರ್ಬೋದು, ಸಮಾಜ, ಭೂಗೋಳ ಮತ್ತು ರಾಜಕೀಯ ಶಾಸ್ತ್ರ ಇವೆಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕಂಪಲ್ಸರಿ 3 ವರ್ಷದಲ್ಲಿ ಓದಿರಬೇಕಂತ ಕೊಟ್ಟಿದ್ದಾರೆ ಕಂಪಲ್ಸರಿ. ಇದಿಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಯ ಒಂದು ವಿದ್ಯಾರ್ಹತೆ. ನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನೋಡೋದಾದರೆ ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರದು ಕೊಟ್ಟಿದ್ದಾರೆ 1ರಿಂದ 8ನೇ ತರಗತಿ. ಇಲ್ಲಿ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಈ ಕೆಳಕಂಡ ಯಾವುದಾದರೂ ಒಂದು ಸ್ನಾತಕ ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳನ್ನು ಹೊಂದಿರತಕ್ಕದ್ದು, ಅದರ ಜೊತೆಗೆ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದವರಿಗೂ ಅವಕಾಶ ಇದೆ, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಇವರಿಗೂ ಕೂಡ ಅವಕಾಶ ಇದೆ. ನೀವು ಶಿಕ್ಷಕರಾಗಿ ನೇಮಕ ಆದಮೇಲೆ 5 ವರ್ಷದೊಳಗೆ B.Ed ಮತ್ತು TETಯನ್ನು ಕಂಪಲ್ಸರಿ ಪಾಸ್ ಮಾಡ್ಕೊಳ್ಳೇಬೇಕು ಅನ್ನೋದನ್ನು ಒಂದು ನಿಯಮವನ್ನು ಇವರು ಕೊಟ್ಟಿದ್ದಾರೆ. ನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಮಾಹಿತಿ ನೋಡೋದಾದರೆ ಇಲ್ಲಿ ವಿದ್ಯಾರ್ಹತೆ ಏನು ಬಂದಿದೆಯಪ್ಪ ಅಂದರೆ ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಪಡೆದಿರಬೇಕು, B.Edನ್ನು ಮಾಡಿರಬೇಕು ಮತ್ತು BA ಆಗಿರಬೇಕು. BAಯಲ್ಲಿ ಕಂಪಲ್ಸರಿ 50% ಅಂಕವನ್ನು ಪಡೆದಿರಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಪದವಿಯಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಹ ಶಿಕ್ಷಕರು ಕಲಾ ವಿಭಾಗ ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಕಲಾ ವಿಷಯದಲ್ಲಿ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು. ಯಾವುದ್ಯಾವಪ್ಪ ಅಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ರೆ ಕಂಪಲ್ಸರಿ ಇದೆ. ಅದೇ ರೀತಿಯಾಗಿ ಜೀವಶಾಸ್ತ್ರ ಶಿಕ್ಷಕರಿಗೆ ವಿಜ್ಞಾನ ವಿಷಯದಲ್ಲಿ ಕೆಳಗಿನ 2 ವಿಷಯಗಳನ್ನು ಅಭ್ಯಾಸ ಮಾಡಿರತಕ್ಕದ್ದು: ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕೆ ಮತ್ತು ಜೀವ ರಸಾಯನಶಾಸ್ತ್ರ ಈ ವಿಷಯಗಳನ್ನು ಐಚ್ಛಿಕವಾಗಿ, ಅದರಲ್ಲೂ ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ B.Ed ಆಗಿರಬೇಕು. ಮತ್ತು ಮೇಲಿನ ವಿದ್ಯಾರ್ಥಿಗಳ ಜೊತೆಗೆ 1 ಮತ್ತು 2ರಲ್ಲಿ ಹುದ್ದೆಗಳಿಗೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸಿರತಕ್ಕದ್ದು. ಯಾವ ಅಭ್ಯರ್ಥಿ ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರೋದಿಲ್ಲವೋ ಅಂತಹ ಅಭ್ಯರ್ಥಿಯನ್ನು SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ನಂತರ ಸಹ ಶಿಕ್ಷಕರು ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷಾ ಶಿಕ್ಷಕರಿಗೆ ಭಾಷಾ ಸಹ ಶಿಕ್ಷಕರು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸದರಿ ವಿಷಯದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ B.Ed ಆಗಿರಬೇಕು. ಮತ್ತು ಯಾವ ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆಯನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸಿಸಿರುವುದಿಲ್ಲೋ ಅಂತಹ ಅಭ್ಯರ್ಥಿಯು ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು. ಇಲ್ಲಿ ಸದರಿ ಸ್ನಾತಕೋತ್ತರ ಪದವಿಯಲ್ಲಿ ಹೊಂದಿದ್ದರಿ ಅಂದರೆ ನೀವು MA ನೀವೇನಾದರೂ ಕನ್ನಡ ಮಾಡಿದರೆ ಅವರಿಗೂ ಅವಕಾಶ ಕೊಟ್ಟಿದ್ದಾರೆ. ಅದೇ ವಿಷಯದಲ್ಲಿ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು ಮತ್ತು ನೀವು B.Edಲ್ಲೂ ಕೂಡ ಕನ್ನಡವನ್ನು BA ಕನ್ನಡವನ್ನು ಓದಿರತಕ್ಕದ್ದು ಅವರಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದಿಷ್ಟೇನಪ್ಪ ಅಂದರೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಒಂದು ವಿದ್ಯಾರ್ಹತೆಯಾಗಿದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ವಿಧಾನ ನೋಡೋದಾದರೆ ಯಾವ ರೀತಿ ಇರುತ್ತೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ಒಂದು ನೇಮಕಾತಿ ನಡೆಯುತ್ತೆ. ಇಲ್ಲಿ ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಇವರಿಗೆ ಸಾಮಾನ್ಯ ಪತ್ರಿಕೆ ಇರುತ್ತೆ. ಸಾಮಾನ್ಯ ಪತ್ರಿಕೆ ವಸ್ತುನಿಷ್ಠವಾಗಿರುತ್ತೆ, 100 ಅಂಕಗಳನ್ನು ಹೊಂದಿರುತ್ತೆ, ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರೋದಿಲ್ಲ.
ಇಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ನೋಡೋದಾದರೆ ಇಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ, ಬಾಲ ಮನೋವಿಜ್ಞಾನ ಇರುತ್ತೆ, ಮಾನಸಿಕ ಸಾಮರ್ಥ್ಯ ಇರುತ್ತೆ. ಅದರ ಜೊತೆಗೆ ಭಾಷೆಗಳು ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಜ್ಞಾನ ಇಷ್ಟು ಸೇರಿ ಒಂದು ಪತ್ರಿಕೆ ಇರುತ್ತೆ. ನಂತರ ವಿಷಯ ನಿರ್ದಿಷ್ಟ ಪತ್ರಿಕೆ ಏನಪ್ಪ ಅಂದರೆ ವಸ್ತುನಿಷ್ಠದ್ದು, ಅದು 100 ಅಂಕಗಳು. ವಿಷಯ ಜ್ಞಾನ, ಗಣಿತ, ಪರಿಸರಾಧ್ಯಯನ, ಸಮಾಜ ವಿಜ್ಞಾನ ಇದು OMR ಶೀಟ್ನಲ್ಲಿ ಉತ್ತರಿಸಬೇಕಾದ್ರೆ ಈ 3 ವಿಷಯಗಳನ್ನು ಒಳಗೊಂಡಂತೆ ಒಂದು ಪತ್ರಿಕೆ ಇರುತ್ತೆ. ಹಾಗಾಗಿ D.Ed ಮಾಡಿದವರು ಗಣಿತನೂ ಓದಬೇಕು, ಪರಿಸರ ವಿಜ್ಞಾನನೂ ಓದಬೇಕು, ಸಮಾಜನೂ ಓದಬೇಕಾಗಿರುತ್ತೆ. ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವಂಥ ಶಿಕ್ಷಕರಿಗೆ ನೋಡೋದಾದರೆ ಅವರಿಗೂ ಕೂಡ ಸಾಮಾನ್ಯ ಪತ್ರಿಕೆ ಇರುತ್ತೆ. ಅದರಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಬಾಲ ಮನೋವಿಜ್ಞಾನ ಇರುತ್ತೆ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಅದರ ಜೊತೆಗೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ನಿರ್ದಿಷ್ಟ ಪತ್ರಿಕೆ ಕೂಡ ಇದೆ ಅವರಿಗೆ. ಪತ್ರಿಕೆ 2ನಲ್ಲಿ ವಿಷಯ ಜ್ಞಾನ, ದೈಹಿಕ ಶಿಕ್ಷಣದ ಬಗ್ಗೆ ಇರುತ್ತೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT 6ರಿಂದ 8ನೇ ತರಗತಿ ಈ ಒಂದು ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತಪ್ಪ ಅಂದರೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ, 100 ಅಂಕಗಳಿಗಿರುತ್ತೆ. ಅದರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಇದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಇದಿಷ್ಟು ಒಳಗೊಂಡಂತೆ ಒಂದು ಪತ್ರಿಕೆ ಇರುತ್ತೆ. ನಂತರ ನಿರ್ದಿಷ್ಟ ಪತ್ರಿಕೆ ಏನಪ್ಪ ಅಂದರೆ ಇಲ್ಲಿ GPT ಭಾಷಾ ಶಿಕ್ಷಕರಿಗೆ ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ, ಕನ್ನಡದ 100 ಅಂಕಗಳು ಇರ್ತವೆ, ಕನ್ನಡ ಪತ್ರಿಕೆ ಇರುತ್ತೆ ಕನ್ನಡ ಶಿಕ್ಷಕರಿಗೆ. ಅದೇ ರೀತಿಯಾಗಿ ಇಂಗ್ಲೀಷ್ ಶಿಕ್ಷಕರಿಗೆ ಇಂಗ್ಲೀಷ್ನಲ್ಲಿ 100 ಅಂಕಗಳು ಇರ್ತವೆ. GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೂ ಕೂಡ ಗಣಿತ ಮತ್ತು ಭೌತ ವಿಜ್ಞಾನ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸಮಾಜ ವಿಜ್ಞಾನ ಶಿಕ್ಷಕರು ಇವರಿಗೂ ಕೂಡ ವಿಷಯ ಜ್ಞಾನ ಏನಿರುತ್ತಪ್ಪ ಅಂದರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇವರಿಗೂ ಇರುತ್ತೆ. ನಂತರ ವಿಜ್ಞಾನ ಶಿಕ್ಷಕರಿಗೂ ಕೂಡ ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇವೆಲ್ಲ ಒಳಗೊಂಡಂತೆ 2ನೇ ಪತ್ರಿಕೆ ಇರುತ್ತೆ. ನಂತರ ಕೊನೆಯದಾಗಿ ಗಣಕ ವಿಜ್ಞಾನ ಅಥವಾ ಕಂಪ್ಯೂಟರ್ ಶಿಕ್ಷಕರು 1ರಿಂದ 8ನೇ ತರಗತಿ ಸಾಮಾನ್ಯ ಪತ್ರಿಕೆ ಇರುತ್ತೆ. ಅವರಿಗೆ ಕನ್ನಡ, ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಅದರ ಜೊತೆಗೆ ಅವರ ಒಂದು ಗಣಕಯಂತ್ರದ ಒಂದು ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ ಇದು ಗಣಕಯಂತ್ರ ಶಿಕ್ಷಕರಿಗೆ ಅಥವಾ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆ. ಕೊನೆಯದಾಗಿ ಪ್ರೌಢಶಾಲಾ ಶಿಕ್ಷಕರಿಗೆ ನೋಡೋದಾದರೆ ಸಾಮಾನ್ಯ ಪತ್ರಿಕೆ ಅಂತ ಇರುತ್ತೆ, ಪತ್ರಿಕೆ 1 ಆಗಿರುತ್ತೆ, ಅದು ವಸ್ತುನಿಷ್ಠ ಮಾದರಿ ಪತ್ರಿಕೆ. ಅದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ ಅಂತ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಮತ್ತು ಕಂಪ್ಯೂಟರ್ ಇದಿಷ್ಟು ಸೇರಿ ಒಂದು ಪತ್ರಿಕೆ ಆಗಿರುತ್ತೆ. ನಂತರ ವಿಷಯ ನಿರ್ದಿಷ್ಟ ಪತ್ರಿಕೆ ಭಾಷಾ ಶಿಕ್ಷಕರು ಕನ್ನಡ ಅಸಿಸ್ಟೆಂಟ್ ಮಾಸ್ಟರ್ AM ಅಂದರೆ ಇದಕ್ಕೆ ವಿಷಯ ಜ್ಞಾನ ಕನ್ನಡ ವಸ್ತುನಿಷ್ಠ ಅಂದರೆ ಕನ್ನಡ ಪತ್ರಿಕೆ ಸಬ್ಜೆಕ್ಟ್ ಪತ್ರಿಕೆಗಳು ಒಂದೊಂದಿರುತ್ತೆ. ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, CBZ ಇರ್ಬೋದು ಮತ್ತು ಆರ್ಟ್ಸ್ನವರಿಗೂ ಕೂಡ ಇಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇದಿಷ್ಟು ಏನಪ್ಪ ಅಂದರೆ ಇದರ ಜೊತೆಗೆ ಇನ್ನೊಂದು ದೈಹಿಕ ಶಿಕ್ಷಕರು ಗ್ರೇಡ್ 1 ಹೈಸ್ಕೂಲ್ ಈ ವಿಭಾಗದ ದೈಹಿಕ ಶಿಕ್ಷಕರಿಗೆ ಏನಪ್ಪ ಅಂದರೆ ಇವರಿಗೂ ಕೂಡ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತೆ. ಸಾಮಾನ್ಯ ಜ್ಞಾನ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಮತ್ತು ಕಂಪ್ಯೂಟರ್ ಸಾಕ್ಷರತೆ ಇರುತ್ತೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ. ಅದರ ಜೊತೆಗೆ ವಸ್ತುನಿಷ್ಠ ಪತ್ರಿಕೆ 2 ಇರುತ್ತೆ ಅವರಿಗೆ ನಿರ್ದಿಷ್ಟವಾದಂಥ ಪತ್ರಿಕೆ. ಇದು ಕೂಡ ದೈಹಿಕ ಶಿಕ್ಷಣವನ್ನು ಒಳಗೊಂಡಂತೆ. ಇಲ್ಲಿ ವಿಶೇಷವಾಗಿ ನೇಮಕಾತಿ ಪರೀಕ್ಷಾ ಪ್ರಾಧಿಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದೇನಪ್ಪ ಅಂದರೆ ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮ ಪ್ರಕಟಿಸಬೇಕು ಅಂತ ಕೊಟ್ಟಿದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಪಾಠ್ಯಕ್ರಮವನ್ನು ಏನಪ್ಪ ಅಂದರೆ KE ಅಥವಾ ಈ ಶಾಲಾ ಶಿಕ್ಷಣ ಎಜುಕೇಷನಲ್ಲಿ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂಥ ಈ ವಿಷಯಗಳಿಗೆ ಸಂಬಂಧಿಸಿದಂಥ ಪಾಠ್ಯಕ್ರಮವನ್ನು ನಿರ್ದಿಷ್ಟವಾದಂಥ ಪಾಠ್ಯಕ್ರಮಗಳನ್ನು ಅತಿ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು. ಹಾಗಾಗಿ ಇನ್ನೇನು ಕೆಲವೇ ದಿನಗಳು, ಕೆಲವೇ ಗಂಟೆಗಳಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರೆಲ್ಲ ಶಿಕ್ಷಕರ ಒಂದು ಕನಸನ್ನು ಕಟ್ಕೊಂಡು ಕುಂತಿದ್ದೀರೋ ಅವರಿಗೊಂದು ಸುವರ್ಣ ಅವಕಾಶ ಇದೆ. ಎಲ್ಲರೂ ಈಗಲಿಂದನೇ ಅಭ್ಯಾಸವನ್ನು ಪ್ರಾರಂಭ ಮಾಡಿ ಇದೇ ರೀತಿಯಾಗಿ ಶಿಕ್ಷಕರಿಗೆ ಸಂಬಂಧಿಸಿದಂತಹ
ಮತ್ತಷ್ಟು ಮಾಹಿತಿಯನ್ನು ನಂತರದ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದಂಥ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.